ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಥರ ಹಿಟ್ಟನ್ನು ಕಲಿಸ್ತೀವಿ ಅದನ್ನು ಹೇಳ್ತೀನಿ. ಹಾಗೆ ನಮ್ಮದು ಹೂವಿನ ಹಡಗಲಿ ನಾವು ಜೋಳದ ರೊಟ್ಟಿಯನ್ನು ಬಿಸ್ನೆಸ್ ಮಾಡ್ತೀವಿ. ನಮ್ಮದು ಮಷೀನಿಂದಲೇ ನಾವು ರೊಟ್ಟಿನ ಮಾಡೋದು. ಹಾಗೆ ಈಗ ನಾವು ಲೋಕಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಊರುಗಳಿಗೆ ಎಲ್ಲ ಕಡೆನೂ ನಮ್ಮ ರೊಟ್ಟಿನ ಕಳಿಸ್ತಾ ಇದ್ದೀವಿ. ಒಂದು ಸರಿ ತೊಗೊಂಡವರು ರಿಪೀಟಾಗಿ ಮತ್ತೆ ಮತ್ತೆ ತೊಗೊಳ್ತಾ ಇದ್ದಾರೆ. ಸೊ ಟೇಸ್ಟ್ ಆಗಿರ್ಬೋದು, ಕ್ವಾಂಟಿಟಿ ಎಲ್ಲವೂ ಚೆನ್ನಾಗಿರೋದ್ರಿಂದ ಮತ್ತೆ ಮತ್ತೆ ಸೇಲ್ ಆಗ್ತಾಯಿದೆ. ಹಾಗೆ ಇವತ್ತು ನೋಡ್ಬೋದು, ಬೆಳಗ್ಗೆ ನಾವು ಜೋಳ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಯಾವ ಥರ ಕ್ಲೀನ್ ಮಾಡಿಸ್ತೀವಿ ಪ್ರತಿಯೊಂದನ್ನು ಕೂಡ ಜರಗೆಲ್ಲ ಇದ್ದರೆ ಅದನ್ನ ಸಪ್ರೇಟಾಗಿ ತೆಗೆದು ಅದರಲ್ಲೂ ಕೂಡ ಚೆನ್ನಾಗಿರುವಂಥ ಜೋಳವನ್ನು ತೆಗೆದು ಕ್ಲೀನ್ ಮಾಡಿ ಅವತ್ತೇ ಹಿಟ್ಟು ಹಾಕ್ಸ್ತೀವಿ. ಹಾಗೆ ನೋಡ್ಬೋದು, ನೀರನ್ನು ಇಟ್ಟಿದ್ದೀವಿ. ರೊಟ್ಟಿ ಮಾಡೋದಕ್ಕೆ ಫಸ್ಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ನೀರನ್ನು ಕಾಯಿಸೋದು. ಸೊ ಸುಮಾರು ಜನರಿಗೆ ಹೇಗೆ ಮಾಡ್ತೀರಾ ಏನು ಅಂತ ನೀವು ಕನ್ಫ್ಯೂಷನ್ ಇರುತ್ತೆ. ಹಾಗೆ ಕೆಲವ್ರಿಗೆ ಡೌಟ್ ಎಲ್ಲ ಇರುತ್ತೆ. ಸೊ ಇವತ್ತು ನಾನೇ ಕಲಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಹಾಗೆ ಇನ್ನೂ ಜೋಳ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಹಿಟ್ಟನ್ನು ಹಾಕ್ಸ್ಕೊಂಡು ಬಂದಿದ್ದಾರೆ. ಇವತ್ತು ಎಷ್ಟು ಬೇಕೋ ಅಷ್ಟು. ಇವತ್ತು ನಾವು ತುಂಬ ಕಡಿಮೆ ನೀರಿಟ್ಟಿರೋದು, ಯಾಕಂದರೆ ದಿನಾಲೂ ಈ ಒಂದು ದಬ್ರಿನ ತುಂಬ ನಾವು ನೀರಿಡ್ತೀವಿ. ಆದರೆ ಇವತ್ತು ಅರ್ಧ ಇದೆ. ಯಾಕಂದರೆ ಬೆಳಗ್ಗೆ ಜೋಳ ಕ್ಲೀನ್ ಮಾಡಿ ಅದನ್ನು ಹಿಟ್ಟು ಹಾಕ್ಸ್ಕೊಂಡು ಬಂದು ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಹಾಗಾಗಿ. ಸೊ ನೀವು ನೋಡ್ಬೋದು, ಒಂದು ದಬ್ರಿಲಿ ನೀರು ಕುದೀತಾ ಇದೆ. ಅದನ್ನು ನಾವು ಇನ್ನೊಂದು ದಬ್ರಿಗೆ ಹಾಕ್ಕೊಂಡು ಅದರಲ್ಲಿ ನಾವು ಹಿಟ್ಟನ್ನು ಕಲಿಸ್ತೀವಿ. ಯಾಕಂದರೆ ಇದು ಚಿಕ್ಕದಾಗುತ್ತೆ, ಹಾಗಾಗಿ ದೊಡ್ಡ ಒಂದು ಡಬ್ರಿಯಲ್ಲಿ ಹಿಟ್ಟು ಕಲಿಸೋದಕ್ಕೆ ಚೆನ್ನಾಗಾಗುತ್ತೆ. ಹಾಗಾಗಿ ಇದರಲ್ಲಿ ನಾವು ಕಲಿಸ್ತಾ ಇದ್ದೀವಿ. ಸೊ ಈಗ ಕುದೀತಿರುವಂಥ ನೀರಿಗೆ ಹಿಟ್ಟನ್ನು ಹಾಕಿ ನಾವು ಯಾವುದೇ ರೀತಿಯ ಅಳತೆ ಮಾಡೋದಿಲ್ಲ, ಅಂದಾಜು ನಾವು ಹಾಕಿಬಿಟ್ಟು ಕಲಿಸೋದು. ಸೊ ನಾವು ಫಸ್ಟಿಂದನೂ ನಾವು ಅಂದಾಜು ಮಾಡಿನೇ ಕಲಿಸೋದು. ಇಷ್ಟು ನೀರಿಗೆ ಇಷ್ಟು ಅಕ್ಕಿನ ಹಾಕಬೇಕು ಅಂತ ನಾವು ತೂಕ ಮಾಡಿ ಯಾವತ್ತೂ ಹಾಕಿಲ್ಲ. ನಾವು ನಾರ್ಮಲಾಗಿ ಮನೆಯಲ್ಲೇ ನಾವು ನೀರಿಟ್ಟು ಕಾಯಿಸಿ ಅದನ್ನು ನಾವು ಎಷ್ಟು ನಮ್ಮ ಅಂದಾಜಿಗೆ ತಕ್ಕಂತೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಅಥವಾ ಮೆದು ಆದರೆ ಮೆತ್ತಗಾದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ತಾ ನಾವು ಹೇಗೆ ನಮ್ಮ ಅಂದಾಜಿಗೆ ತಕ್ಕಂಗೆ ಮಾಡ್ಕೋತೀವೋ ಅದೇ ರೀತಿ ನಾವು ಈಗ ಹಿಟ್ಟನ್ನು ಕಲಿಸ್ತಾ ಇದ್ದೀವಿ. ನೀವು ನೋಡ್ಬೋದು. ಸೊ ಮೆತ್ತಗಿರಬಾರ್ದು, ಜಾಸ್ತಿ ಅಳಕಾಗಬಾರ್ದು. ಆ ರೀತಿ ನಾವು ಫಸ್ಟ್ ದಬ್ರಿಲಿ ಈ ಥರ ಚೆನ್ನಾಗಿ ಅದನ್ನು ಕಲಿಸ್ಕೊತೀವಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಮಿಕ್ಸರ್ ಕೊಟ್ಟಿರ್ತಾರಲ್ವ ಮಷಿನ್ ತೊಗೊಂಡಾಗ ಅದರಲ್ಲಿ ನಾವು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ, ಅಲ್ಲೂ ಕೂಡ ನಮಗೆ ಎಷ್ಟು ಬೇಕಾಗುತ್ತೆ ಹದ ನೋಡಿಕೊಂಡು ನಾವು ಈ ಥರ ನೋಡ್ಬೋದು, ಇಲ್ಲಿ ಕಲಿಸ್ತಾ ಇದ್ದಾರೆ. ಈ ಥರ ಕಲಸಿ ಅದಾದಮೇಲೆ ಮಷಿನಲ್ಲಿ ನಾವು ಒಂದು ರೌಂಡನ್ನು ಇದನ್ನು ಹಾಕಿ ಬಿಡಿಸ್ಕೋತೀವಿ. ಹಾಗೆ ನೋಡ್ಬೋದು, ಈಗ ಬೇಯಿಸ್ತಾ ಇದ್ದಾರೆ ಆಲ್ರೆಡಿ. ನನಗೆ ಅಲ್ಲಿ ಕಂಟಿನ್ಯೂ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನು ಬೀಳಿಸಿದಾಗ ಈ ರೀತಿ ಬರುತ್ತೆ. ಅದಾದಮೇಲೆ ನನ್ನ ಮಗಳು ಅಮ್ಮನ ಮನೇಲಿದ್ಲು. ಸೊ ನಾನು ಅವಳನ್ನ ಕರ್ಕೊಂಡು ಬರೋಣ ಅಂತ ಬಂದಿದ್ದೆ. ಸೊ ನಾನು ಯಾವ ರೀತಿ ಕಲಿಸಿದೆ ಹಿಟ್ಟನ್ನು ಅಂತ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಿಕ್ಸರ್ ಹೇಗೆ ಮಾಡೋದು, ಹಾಗೆ ಹಿಟ್ಟನ್ನು ಹೇಗೆ ಬೀಳಿಸೋದು, ಹಾಗೆ ರೊಟ್ಟಿನ ಹೇಗೆ ತಗೊಳ್ಳೋದು ಮತ್ತು ಅದನ್ನ ಹೇಗೆ ರೋಸ್ಟ್ ಮಾಡೋದು ಅದೆಲ್ಲ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.